ಜ್ಯೂಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಎಲ್ಲ ಕಲಿಬೇಕು ಗಂಡು ಮಕ್ಕಳನ್ನು. ಏನು ಸುಮ್ಮನೆ ಮನೇಲಿ ಕೂತಿದ್ರೆ ಏನೂ ಬರಲ್ಲ. ಆ ಥರ ಅಲ್ಲ, ಸೆಂಟ್ರಲ್ ಫುಲ್ಲು ಕಟ್ ಮಾಡು. ಇವಾಗ ಒಬ್ಬೊಬ್ಬರೇ ಗಂಡು ಮಕ್ಳು ಇರ್ತಾರೆ, ತಾಯಿಗೆ ಹುಷಾರಿರೋದಿಲ್ಲ, ಅವಾಗೆಲ್ಲ ಕಲ್ತಿಟ್ಕೊಂಡ್ರೆ ಆ ಥರನ. ಇದು ಸೆಂಟ್ರಲ್ ಇರೋದು ತೆಗೆದು ಅದರಲ್ಲಿ ಹಾಕು. ಈಗ ಎಲ್ಲಾದರೂ ನಾವೇ ಹೊರ್ಗಡೆ ಹೋದ್ರು ಕೈ ಚುಚ್ಕೊಂತೀಯ, ಇಲ್ಲಿ ಇಟ್ಕೊಂಡು ತೆಗಿ. ಎಲ್ಲ ಕಲ್ತಿಟ್ಕೊಂಡಿರ್ಬೇಕು ಗಂಡು ಮಕ್ಕಳು. ಯಾವ ಸಮಯ ಹೆಂಗಿರುತ್ತೋ ಏನೋ ಗೊತ್ತಿರೋದಿಲ್ಲ. ಈಗ ಹಾಸ್ಟ್ಲಿಗೆ ಹೋಗ್ತಾರೆ, ಅವ್ರದ್ದು ಮಾಡ್ಕೊಂಡು ತಿನ್ನೋ ಥರ ಹಾಸ್ಟ್ಲಿಗೆ ಆಗಲಿ, ಮತ್ತು ಕೆಲಸದ ಮೇಲೇನೂ ಹೋಗ್ತಾರೆ. ಇವಾಗ ದೂರ ಬಂದುಬಿಡ್ತಾರೆ. ತುಂಬ ಜನ ಗಂಡು ಮಕ್ಕಳು ಕಲ್ತಿರ್ತಾರೆ ಅಡುಗೆ ಮಾಡೋದೆಲ್ಲ. ಇನ್ನು ಸ್ವಲ್ಪ ಗಂಡು ಮಕ್ಕಳು ಕಲ್ತಿರೋದಿಲ್ಲ, ಎಲ್ಲ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿರ್ತಾರೆ. ಎಲ್ಲ ಏನಾದರೂ ಒಂದು ಚಿಕ್ಕದು ಕಲ್ತಿರಬೇಕು. ನಮ್ಮನ್ನು ನಾವು ನೋಡ್ಕೊಳ್ಳೋ ಅಷ್ಟು ನಾವು ಕಲ್ತಿರಲೇಬೇಕು. ಅನ್ನ ಮಾಡೋದು, ಸಾಂಬಾರು ಮಾಡೋದು, ಜ್ಯೂಸುಗಳು ಮಾಡೋದು, ಮ್ಯಾಗಿ ಮಾಡ್ಕೊಳ್ಳೋದು, ಈ ಥರ ಏನಾದರೂ ಚಿಕ್ಕದು ಕಲ್ತಿಟ್ಕೊಂಡ್ರೆ ಹೋಟ್ಲಿಗೆ ಹೋಗೋದು ಅದೆಲ್ಲ ತಪ್ಪುತ್ತೆ. ಹೋಟ್ಲಿಗೆ ಹೋಗೋದು ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕಿಂತ ನಾವು ಏನಾದರೂ ಒಂದು ಕಲಿತಾ ಇರಬೇಕು. ಅದು ಏನು ಅವಮಾನ ಪಡುವಂಥದ್ದು ಏನೂ ಇಲ್ಲ ಅಲ್ಲಿ. ಅದರಲ್ಲಿ ಏನಿದೆ ಅವಮಾನ ಪಡುವಂಥದ್ದು? ಕೆಲವು ಜನ ಹಂಗಸೋದು, ಮನೆ ಕೆಲಸ ಮಾಡೋದು, ಆ ಥರ ಎಲ್ಲ ಮಾತಾಡೋರು ಇದ್ದಾರೆ. ಪ್ರತಿಯೊಂದು ಕೆಲಸನೂ ಮಾಡೋ ಗಂಡು ಮಕ್ಕಳು ಇದ್ದಾರೆ. ಈ ಥರ ಪ್ರತಿಯೊಂದು ಕೆಲಸ ಮಾಡಿರೋ ಕಲ್ತಿರೋ ಗಂಡು ಮಕ್ಕಳು ಅವರು ಎಲ್ಲೇ ಹೋದರೂ ಅವ್ರ ಜೀವನನ ಸಾಗಿಸ್ತಾರೆ. ಏನೇ ಕಷ್ಟ ಬಂದರೂ ಅವ್ರ ಜೀವನನ ಮಾಡಿಕೊಂಡು ಹೋಗ್ತಾರೆ. ಯಾವತ್ತೂ ಅಷ್ಟೇ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕೆ ಹೋಗಬಾರ್ದು. ಏನಾದರೂ ಒಂದು ಕಲಿಬೇಕು, ಕಲಿತಾ ಇರಬೇಕು. ಈ ಥರ ಕಲಿತರು ಏನಾದರೂ ಅಂಗಡಿಗಳು ಜ್ಯೂಸ್ ಅಂಗಡಿಗಳು. ನನಗೆ ನಗು ಬರ್ತಾ ಇದೆ. ನನ್ನ ಮಗ ಹೇಳಿದ್ದು, ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನೋಡು, ನಾನು ಜ್ಯೂಸ್ ಅಂಗಡಿ ತೆಗಿಬೋದು ಅಂದರು. ನಿಜನೇ ನನಗೆ ಇದು ಕಲಿಸಿದ್ದಕ್ಕೆ ಜ್ಯೂಸ್ ಅಂಗಡಿ ಇಟ್ಕೊಡ್ಬೇಕು. ಇನ್ನು ಈ ಥರ ಸಣ್ಣ ಪುಟ್ಟದ್ದೇ ನಮ್ಮ ಜೀವನನ ರೂಪಿಸೋದು. ಇದೊಂದು ಕಲ್ತಿರೋದಕ್ಕೆ ನಮಗೇನಾದರೂ ಕೆಲಸ ಇಲ್ಲ ಅಂದ್ರೂ ಜ್ಯೂಸ್ ಅಂಗಡಿಗಳ ಹತ್ರ ಹೋದರೂ ಕಾನ್ಫಿಡೆನ್ಸ್ ಬರುತ್ತೆ. ನಾನು ಜ್ಯೂಸ್ ಅಂಗಡಿ ಮಾಡ್ಬೋದು ಅಂತ ಅದರಿಂದನೂ ಶುರು ಮಾಡ್ಕೊಬೋದು. ಪ್ರತಿಯೊಂದು ಕಲಿಬೇಕು. ನಾವು ಸ್ಟ್ರಾಂಗ್ ಆಗಬೇಕು ಅಂದರೆ ಪ್ರತಿಯೊಂದು ಮನೆ ಕೆಲಸನೂ ಕಲಿಬೇಕು. ಯಾವುದಕ್ಕೂ ಅವಮಾನ ಪಡಬಾರ್ದು. ಏಕೆಂದರೆ ನಾವು ಎಂಥ ದೊಡ್ಡ ಕಂಪ್ನಿಗಳಿಗೆ ಹೋದರೂ ಏನೇ ಬಂದರೂ ನಾವು ಕಲ್ತಿರೋದು ನಮ್ಮನ್ನು ಕಾಪಾಡುತ್ತೆ, ನಮಗೆ ಕಾನ್ಫಿಡೆನ್ಸ್ ಅನ್ನೋದು ಕೊಡುತ್ತೆ. ಬೆಳಿಗ್ಗೆ ಪಲಾವ್ ಮಾಡಿದ್ದೆ, ಇದು ಒಂದು ಬಾಕ್ಸ್ಗೆ ಹಾಕಿದ್ದೀನಿ. ಯಾರಿಗಾದರೂ ಕೊಟ್ಬಿಡು ಅಂತ. ನನ್ನ ಮಗ ಕಾಲೇಜ್ಗೆ ಹೋದಾಗ ಅಲ್ಲಿ ಯಾರಾದರೂ ಇದ್ದರೆ ಕೊಟ್ಬಿಡು ಅಂತ. ನಾನು ಮೊದಲೆಲ್ಲ ಇದನ್ನು ಫಾಲೋ ಮಾಡ್ತಾಯಿದ್ದೆ. ದಿನಕ್ಕೆ ಒಬ್ರಿಗಾದರೂ ಕೊಡೋದಕ್ಕೆ, ಒಬ್ರಿಗೆ ಖಂಡಿತ. ಆವಾಗ ತಿಂಗಳಿಗೆ 30 ಜನಕ್ಕೆ, ವರ್ಷಕ್ಕೆ 360 ಜನಕ್ಕೆ ಕೊಡೋಂಗೆ. ಇವಾಗ ಎಲ್ಲ ಬಿಟ್ಬಿಟ್ಟಿದ್ದೀನಿ, ಮರ್ತೋಗಿದ್ದೀನಿ ಬಿಡೋದಕ್ಕಿಂತ. ಒಂದೇ ಸತಿ ನಮ್ಮ ಕೈಯಲ್ಲಿ ಹಾಕೋಕ್ಕಾಗಲ್ಲ ಅಂದ್ರೂ
ಈ ಥರ ದಿವ್ಸಕ್ಕೊಬ್ಬರು ಕೊಟ್ಟರೆ ಎಷ್ಟೋ ಪುಣ್ಯ ಬರುತ್ತೆ. ನಾನು ಅಂದ್ಕೊಳ್ಳೋದು ಈ ಒಂದೇ ಸತಿ ಹಾಕೋಕ್ಕಾಗಲ್ಲ, ಕಷ್ಟ ಇರುತ್ತೆ ಅನ್ನೋರು ನಾವು ಮಾಡೋದ್ರಲ್ಲೇ ಒಬ್ರಿಗೆ ಕೊಟ್ಟರೆ ಆಗುತ್ತೆ ಅಲ್ವಾ. ಪ್ರತಿಯೊಬ್ಬರು ಮಾಡ್ಬೋದು ಇದನ್ನು. ನಾನು ಆ ಥರ ಕೊಡೋದಕ್ಕೆ ಅಂತ ಈ ಥರ ಬಾಕ್ಸ್ಗಳನ್ನ ತಂದಿಟ್ಕೊಂಡಿರ್ತೀನಿ. ಇದರದ್ದು ಕ್ಯಾಪ್ಗಳೆಲ್ಲ ಕಳೆದೋಗ್ಬಿಟ್ಟಿದೆ, ನೋಡಬೇಕು. ಏನು 5 ರೂಪಾಯಿ ಕೊಟ್ಟರೆ ಬರುತ್ತೆ. ನಾನು ಅನ್ನ ಮಾಡೋದು ಕಲಿಸ್ಕೊಟ್ಟಿದ್ದೀನಿ. ಸಾಂಬಾರು ಮಾಡೋದು, ಯಾವ ಸಾಂಬಾರು ಬರುತ್ತೆ, ಬೇಳೆ ಸಾಂಬಾರು ಬರುತ್ತೆ ಅಲ್ವಾ, ಅದನ್ನು ಕಲಿಸ್ಕೊಟ್ಟಿದ್ದೀನಿ. ನನ್ನ ಮಗ ಅಂತ ನಾನೇನು ತಲೆ ಮೇಲೆ ಇಟ್ಕೊಂಡು ತಿರುಗ್ತಾ ಇಲ್ಲ. ಪ್ರತಿಯೊಂದು ಕಲಿಬೇಕು, ಪ್ರತಿಯೊಂದು ಕಲಿಸ್ತೀನಿ. ನಾನು ಎಲ್ಲಾದರೂ ಹೊರ್ಗಡೆ ಹೋಗಿ ಬಂದರೆ ಅನ್ನ ಮಾಡಿಕ್ಕು ಅಂತ ಹೇಳಿರ್ತೀನಿ. ಅನ್ನ ಮಾಡಿಕ್ಕಿರ್ತಾನೆ. ಸಣ್ಣ ಪುಟ್ಟದ್ದೆಲ್ಲ ಮಾಡ್ತಾರೆ. ಕಲಿಸ್ಬೇಕು ನಾವು. ಈ ಥರ ಸಣ್ಣ ಪುಟ್ಟದು ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ಸ್ನ ಜಾಸ್ತಿ ಮಾಡುತ್ತೆ. ನಾನು ಗಂಡು ಅಂತ ನೀನು ಕೂತ್ಕೊಂಡಿದ್ರೆ ಕಲಿದೀರಾ? ನೀವು ನಿಮ್ಮ ಸಮಸ್ಯೆಗಳು ಬಂದಾಗ ಫೇಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹೇಳಿ, ಏನೇನು ಅಡುಗೆ ಮಾಡೋಕ್ಕೆ ಬರುತ್ತೆ ನಿಮಗೆ? ಅನ್ನ, ಜೋರಾಗಿ ಹೇಳಿ, ಇಲ್ಲಿ ವಾಯ್ಸ್ ಕೇಳ್ತಾ ಇಲ್ಲ. ಹಾಂ, ಆಮ್ಲೆಟ್ಟು ಬೇಯಿಸೋದು ಎಲ್ಲ ಬರುತ್ತಾ? ನೆಕ್ಸ್ಟ್ ಏನು ಬರುತ್ತೆ? ಮ್ಯಾಗಿ. ಸಾಂಬಾರಲ್ಲಿ ಬೇಳೆ ಸಾಂಬಾರು. ಚಿಕನ್ ಸಾಂಬಾರು ಬರೋದಿಲ್ಲ, ಅದೆಲ್ಲ ಸುಳ್ಳು. ಯಾವಾಗ ಮಾಡಿದ್ದೀಯಾ ಚಿಕನ್ ಸಾಂಬಾರು? ಯಾರ ಹತ್ರ ಕಲ್ತಿದ್ದೀಯಾ? ಇಲ್ಲ, ಅದು ಸುಳ್ಳು. ಕರ್ಡ್ ರೈಸ್ ಎಲ್ಲರೂ ಮಾಡ್ತಾರೆ. ಇನ್ನೂ ಕಲಿಸ್ತೀನಿ, ಸಣ್ಣ ಪುಟ್ಟದ್ದೆಲ್ಲ ಕಲಿಸ್ತೀನಿ ಫ್ರೆಂಡ್ಸ್. ಎಲ್ಲ ಫ್ರೀ ಇದ್ದಾಗೆಲ್ಲ ಒಂದೊಂದೇ ಕಲಿಸ್ತೀನಿ. ಜ್ಯೂಸು ಇವಾಗ ಮಾಡಿದ್ರು. ನೆಕ್ಸ್ಟ್ ನೀನೇನು ಹೇಳ್ತೀಯಾ? ನಿನ್ನಂಥ ವಯಸ್ಸು ಹುಡುಗರಿಗೆ ಕಲಿಬೇಕಾ ಕಲಿಬಾರ್ದ? ರಾಗಿ ಗಂಜಿ ಮಾಡ್ತಾರೆ, ರಾಗಿ ಮುದ್ದೆ ಮಾಡ್ತಾರೆ. ಇದು ಹೇಳೋದು ಮರ್ತೋಗಿತ್ತು. ಇವತ್ತು ಧರ್ಮರಾಯ ಸ್ವಾಮಿದು ಜಾತ್ರೆ ಇದೆ KR ಮಾರ್ಕೆಟಲ್ಲಿ. ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಇದುವರೆಗೂ ಒಂದು ಸತಿನೂ ನೋಡಿಲ್ಲ. ಆಸೆ ಆಗ್ತಾ ಇದೆ, ನೋಡಿಕೊಂಡು ಹಂಗೆ ವಿಡಿಯೋ ಮಾಡಿಕೊಂಡು ಬರೋಣ ಅಂತ. ಬನ್ನಿ ಹೋಗೋಣ. ದೇವಸ್ಥಾನ ಹತ್ರ ಬಂದೆ. ಅವಕಾಶ ಮಾಡಿಕೊಡಿ, ಹೊರಗಡೆ ಬರೋರಿಗೆ
ವೆಹಿಕಲ್ ಮಾಡ್ತಾರೆ ಕೆಲಸ ಮಾಡಿದ ಭಕ್ತಾದಿಗಳು ಉಳಿದಂತ ಭಕ್ತಾದಿಗಳಿಗೆ ಕೆಲಸವನ್ನು ಅವಕಾಶ ಮಾಡಬೇಕು. ಎಲ್ಲ ಅಲ್ಲೇ ನಿಂತ್ಕೊಳ್ರಿ ಗಾಡಿ. ದಾರಿ ಮಾಡ್ಕೊಳ್ಳಿ ಅವ್ರಿಗೆ. ಅವ್ರು ಈ ಪೊಲೀಸ್ ಸಿಬ್ಬಂದಿ ನಿಮ್ಮ ಜೊತೆಗೆ ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮನೆಗೆ ಹೋಗಿ ಮಾಡ್ಬೇಕಲ್ಲ, ಮಾಡಬೇಕಲ್ಲ.